ಏನು ತರುಣ್ ಅವರೇ, ಏನು ವಿಷಯ? ಏನು ಮಾತಾಡಬೇಕು ಅಂತ ಕರೆಸಿದ್ರೆ ಸುಮ್ಮನೆ ಕೂತಿದ್ದೀರಾ ಅವಾಗಿಂದ? ಏನಂತ ಹೇಳಿ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೀವು ಯಾಕೆ ಹೀಗೆ ಹಾಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಕವಿತಾ. ಕವಿತವ್ರೆ, ಯಾಕೆ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳೋಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಯಾಕೆ ಹೀಗೆ ಹಾಡ್ತಿದ್ದೀರಾ? ನಿಮ್ಮ ಅದಕ್ಕೆ ಹುಡುಕಿದ್ದು ಮದುವೆ ಏನೋ ಹೇಗೋ ಆದಾಗ ಅದೇ ಕ್ಯಾನ್ಸಲ್ ಆಯಿತು. ಆದರೆ ಈ ವಿಷಯದಲ್ಲಿ ಹಾಗೆ ಆಗಲ್ಲ. ಎಲ್ಲ ವಿಷಯದಲ್ಲೂ ಅದೇ ಆಗುತ್ತೆ ಅಂತ ಕಾಯೋಕ್ಕಾಗಲ್ಲ ಅಲ್ವಾ ಕವಿತಾ? ಈ ವಿಷಯದಲ್ಲಿ ಆ ಥರ ಏನಾದರೂ ಒಂದು ಆಗಲಿ ಅಂತ ನಾನು ಆಸೆ ಪಡ್ತಾನೆ ಇಲ್ವಲ್ಲ ತರುಣ್ ಅವರೇ. ಮದುವೆ ಆಗಲಿ ಅಂತಲೇ ನಾನು ಅನ್ಕೋತಾ ಇದ್ದೀನಿ. ಅಂದರೆ ಆ ವಯಸ್ಸಾಗಿರೋ ಮದ್ಕನ್ನ ಮದುವೆ ಆಗೋಕ್ಕೆ ನೀವು ರೆಡಿನಾ? ಓಹ್, ದೊಡ್ಡ ಆಗರ್ಭ ಶ್ರೀಮಂತ ಅಂತನಾ? ಯಾಕೆ ತರುಣ್ ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಆ ಥರದೋಳು ಅಂತ ನಿಮ್ಗೆ ಅನ್ಸುತ್ತಾ? ನೀವು ಆ ಥರ ಅಲ್ಲ ಅಂತಾನೆ ತಾನೇ ಹೇಳ್ತಿರೋದು ಕವಿತಾ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ನಾನು ಎಷ್ಟು ಸತಿ ಅಂತ ಹೇಳಬೇಕು? ನಿಮ್ಮ ಒಳ್ಳೆ ಫ್ರೆಂಡ್ ಆಗಿ ನಿಮ್ಗೆ ಒಳ್ಳೆದನ್ನೇ ಬಯಸೋ ನಾನು, ನನಗೆ ಇಷ್ಟು ಯೋಚನೆ ಆಗ್ತಿದೆ. ಆದರೆ ನೀವು ಯಾಕೆ ಇದನ್ನು ತಲೆ ಕೆಡ್ಸ್ಕೊತಿಲ್ಲ? ಏನಾಗಿದೆ ನಿಮಗೆ? ಕವಿತಾ ಪ್ಲೀಸ್ ನೋಡಿ, ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಕವಿತಾ, ನಿಮ್ಗೆ ನಾನು ಏನೋ ಒಂದು ವಿಷಯ ಹೇಳಬೇಕು. ಆದರೆ ಈ ಪರಿಸ್ಥಿತಿ, ಈ ಸಿಚುವೇಶನ್, ಈ ಟೈಮ್ ಅದು ಹೇಳೋದು ಸರಿನೋ ತಪ್ಪೋ ನಂಗೆ ಗೊತ್ತಾಗ್ತಿಲ್ಲ. ನಾನು ತುಂಬ ಒದ್ದಾಡ್ತಿದ್ದೀನಿ. ಕವಿತಾ ಪ್ಲೀಸ್ ಕವಿತಾ, ಈ ಮದುವೆ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಬಾಯ್ ಬಿಟ್ಟು ಮಾತಾಡಿ. ಯಾಕೆ ಹಾಡ್ತಿದ್ದೀರಾ ಕವಿತಾ? ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಆಗೋದು. ಅದು ಆತೋದ್ರೆ ಮುಂದೆ ನಾವು ಯಾವುದನ್ನು ಏನು ಮಾಡೋಕ್ಕಾಗಲ್ಲ, ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಕವಿತಾ ಪ್ಲೀಸ್. ಏನು ಮಾಡೋಕ್ಕಾಗುತ್ತೆ ತರುಣ್? ಆಮೇಲೆ ಮದುವೆ ಆದಮೇಲೆ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಮದುವೆಗೆ ಮುಂಚೆನೇ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನಮ್ಮಮ್ಮ ಯಾಕೆ ಹಾಗೆ ಆಡ್ತಿದ್ದಾಳೆ, ಅವಳ ಉದ್ದೇಶ ಏನು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬಳು ತಾಯಿಯಾಗಿ ಮಕ್ಕಳು ಒಳ್ಳೆಯದನ್ನೇ ಬಯಸ್ತಾಳೆ, ಅವಳು ನನಗೂ ಒಳ್ಳೆಯದನ್ನೇ ಬಯಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನನಗಿಷ್ಟ ಇಲ್ಲ, ಈ ಮದುವೆ ಬೇಡ ಅಂತ ಹೇಳಿದ್ರು. ಅವಳು ಕೇಳೋಕೆ ರೆಡಿ ಇಲ್ಲ ತರುಣ್. ನೀನು ಈ ಮದುವೆ ಆಗಲಿಲ್ಲ ಅಂದರೆ ನಾನು ಏನಾದರೂ ಮಾಡ್ಕೊಂಡು ಸತ್ತು ಹೋಗ್ತೀನಿ ಅಂತಿದ್ದಾಳೆ. ನನಗೇನು ಮಾಡಲಿ ತರುಣ್? ನಂಗೆ ಬೇರೆ ದಾರಿನೇ ಇಲ್ಲ, ಬೇರೆ ದಾರಿ ಇಲ್ಲ. ಪಾಪ ನಮ್ಮಣ್ಣ ನಮ್ಮದಕ್ಕೆ ಅವ್ರು ಕೂಡ ನನ್ನ ಪರ ಮಾತಾಡೋಕೆ ನಮ್ಮಮ್ಮ ಬಿಡ್ತಾ ಇಲ್ಲ. ಅಪ್ಪನ ಹತ್ರ ಮಾತಾಡೋಣ ಅಂದರೆ ಅಪ್ಪ ಇನ್ನು ಮನೆಗೆ ಬರ್ತಾನೆ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು? ನನ್ನ ಕಷ್ಟನ ನಂಗೆ ಅರ್ಥನೇ ಆಗ್ತಿಲ್ಲ ತರುಣ್. ನಾನಿದ್ದೀನಲ್ಲ ಕವಿತಾ, ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ನಿಮ್ಗೆ ಒಳ್ಳೆ ಫ್ರೆಂಡ್ ಅಷ್ಟೇ ಅಲ್ಲ. ನಾನು ನಿಮ್ಗೆ ಹೇಗೆ ಹೇಳಬೇಕು ಕವಿತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಅಮ್ಮನ ಹತ್ರ ಇನ್ನೊಂದು ಸತಿ ಮಾತಾಡಿ ನೋಡಿ. ಈ ಮದುವೆ ಬೇಡ ಅಂತ ಹೇಳಿ ಕವಿತಾ. ಎಲ್ಲ ಅದಕ್ಕೂ ನಮ್ಮ ಅಮ್ಮನ ಹತ್ರ ಒಂದು ರೀಸನ್ ಇದೆ ತರುಣ್. ಏನು ಹೇಳಿದ್ರು ಅವ್ರು ಒಪ್ಕೊಳ್ಳಲ್ಲ. ಅದರಲ್ಲೂ ಅವ್ರು ದೊಡ್ಡ ಶ್ರೀಮಂತರು. ಆ ಕಾರಣಕ್ಕೆ ನಮ್ಮಮ್ಮ ಈ ಮದುವೆಗೆ ಒಪ್ಪಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ. ಯಾಕೆಂದರೆ ಹುಡುಗನ ತುಂಬ ವಯಸ್ಸಾಗಿದೆ. ಕೇಳಿದ್ರೆ ಅವನಿಗೆ ಬಿಸ್ನೆಸ್ ಹುಚ್ಚು. ಈ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಅವ್ನು ತುಂಬ ಕಷ್ಟಪಟ್ಟಿದ್ದಾನೆ. ಅದಕ್ಕೋಸ್ಕರ ಬಿಸ್ನೆಸ್ ಅಂದ್ಕೊಂಡು ಮದುವೆನೇ ಆಗದೆ ಹಾಗೆ ಉಳಿದ್ಬಿಟ್ಟ. ಅದಕ್ಕೆ ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ ಅಂತ ಹೇಳ್ತಾಳೆ. ಏನು ಮಾಡೋಕ್ಕಾಗುತ್ತೆ? ದುಡ್ಡು ನಮ್ಮಮ್ಮನ ಆ ಥರ ಮಾಡಿಬಿಟ್ಟಿದೆ. ಹಾಗಲ್ಲ ಕವಿತಾ, ಈಗ ದುಡ್ಡಿನ ಪ್ರಾಬ್ಲಮ್ ನಿಮ್ಗೆ ಏನಿದೆ? ಈಗೆಲ್ಲ ಬೇಕಾದಷ್ಟು ದುಡ್ಡು ಎಲ್ಲ ಇದೆಯಲ್ವ ನಿಮ್ಮ ಹತ್ರ? ನಿಮ್ಮ ಅಪ್ಪನ ಆಸ್ತಿನೇ ಒಂದು 15 ಕೋಟಿ ತನಕ ಬಂತು. ಬೇಕಾದಷ್ಟು ಆಸ್ತಿ ಅಂತಿಸ್ತಿದೆ. ಊರಚ್ಚೆ ಒಂದು 5 ಕೋಟಿ ಮನೆನೇ ಕಟ್ತಿದ್ದೀರಾ. ಎಲ್ಲ ಚೆನ್ನಾಗೇ ಇದೆಯಲ್ವಾ? ಈಗ ಯಾಕೆ ಇನ್ನೂ ನಿಮ್ಮ ಅಮ್ಮಗೆ ದುಡ್ಡು ಅಂತ? ಏನಾಗಿದೆ ಅಂತಲೇ ಗೊತ್ತಿಲ್ಲ ತರುಣ್. ದುಡ್ಡು ಆಸ್ತಿ ಅಂತ ಸಾಯ್ತಿದ್ದಾಳೆ. ಆದ್ದರಿಂದ ನಮ್ಮ ಅಪ್ಪನೇ ನಮ್ಮ ಮನೆಗೆ ಬರ್ದಿರೋ ಹಾಗೆ ಆಗೋಯ್ತು. ನನಗಿಂತ ಈ ಆಸ್ತಿನೇ ಮುಖ್ಯ ನಿಮ್ಮ ಅಮ್ಮಂಗೆ ಅಂತ ಆಸ್ತಿ ಕೊಟ್ಟು ಹೊಟ್ಟೋದ್ರು. ಅವ್ರು ಈಗ ನಮ್ಮ ಮನೆಗೂ ಬರ್ತಿಲ್ಲ, ನಮ್ಮ ಯಾರ ಜೊತೆ ಮಾತಾಡ್ತಿಲ್ಲ. ಅಪ್ಪ ನಮ್ಮ ಜೊತೆ ಇಲ್ಲ ಅನ್ನೋ ಬೇಜಾರು ನಮ್ಮ ಅಮ್ಮಂಗೂ ಇಲ್ಲ. ದುಡ್ಡು ಬಂತು, ಆಸ್ತಿ ಬಂತು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಮೆರಿತಿದ್ದಾಳೆ. ಅದ್ರ ಜೊತೆಗೆ ಆ ಮೀನಾಕ್ಷಿ ಆಂಟಿ ಬೇರೆ, ಅವಳು ದೊಡ್ಡ ಶ್ರೀಮಂತೆ ಅಂತ ನಮಗೂ ಅವ್ರ ಜೊತೆ ಸೇರಿಸ್ಕೊಳ್ಳೋಕ್ಕೆ ಏನೇನೋ ಆಟ ಮಾಡ್ತಿದ್ದಾಳೆ. ಇವಾಗ ಅವಳ ಕಡೆಯವರು ಅಂತ ಕರ್ಕೊಂಡು ಬಂದು ಮದುವೆ ಮಾಡ್ಕೊ ಅಂತ ನಮ್ಮಮ್ಮನ ತಲೆ ಕೆಡಿಸ್ತಿದ್ದಾರೆ. ನಮ್ಮಮ್ಮನ ಯಾರ ಮಾತು ಕೇಳೋಕ್ಕೂ ರೆಡಿ ಇಲ್ಲ ತರುಣ್. ಈ ವಿಷಯದಲ್ಲಿ ನಾನಂತೂ ಏನು ಮಾಡೋಕ್ಕಾಗಲ್ಲ. ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಆಯಿತು ಬಿಡು ಕವಿತಾ, ನಿನ್ನಿಷ್ಟ. ನಾನು ಹೇಳೋಷ್ಟು ಹೇಳಿದ್ದೀನಿ. ನೀನು ನನ್ನ ಮಾತು ಕೇಳ್ತಿಲ್ಲ ಅಂದರೆ ನನಗೆ ಏನು ಹೇಳಲಿ? ಆಯಿತು ಬಿಡು ಕವಿತಾ. ನನ್ನ ಜೀವನದಲ್ಲಿ ನಾನು ಒಂದು ಹುಡುಗಿನ ತುಂಬ ಪ್ರೀತಿಸಿದೆ. ಆದರೆ ಅವ್ರು ನನಗೆ ಸಿಗಲ್ಲ ಅಂತ ಪದೇ ಪ್ರೂವ್ ಆಗ್ತಿದೆ. ಪದೇ ಹೋಗಲಿ ಬಿಡಿ. ಆ ಪ್ರೀತಿನ ಹೇಳ್ಕೊಳಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಯಾರು ತರುಣ್ ಅದು? ಯಾರ ಹುಡುಗಿ? ಯಾಕೆ ನೀವು ಆ ಪ್ರೀತಿನ ಹೇಳ್ಕೊಳಕ್ಕಾಗ್ತಿಲ್ಲ? ಹೇಗೆ ಹೇಳ್ಕೊಳ್ಳೋಕೆ ಪರಿಸ್ಥಿತಿ ಸರಿ ಇಲ್ಲ ಕವಿತಾ, ಸರಿ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ನಾವೇನೂ ಮಾಡೋಕ್ಕಾಗಲ್ಲ. ಸರಿ ಇರುವಾಗಲೇ ಏನಾದರೂ ಮಾಡಬೇಕು ಕವಿತಾ. ಆದರೆ ನೀವು ಏನೋ ಹೇಳ್ತಾರಲ್ಲ, ಬಲವಂತಕ್ಕೆ ನೀವೇ ನಿಮ್ಮ ಜೀವನನ ಬಲಿ ಮಾಡ್ತಿದ್ದೀರಾ, ಬಲಿ ಕೊಡ್ತಿದ್ದೀರಾ. ನಾನು ಹೇಳೋಷ್ಟು ಹೇಳಿದೆ, ನೀವು ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ನಾನು ಇಲ್ಲಿ ಬರೋಕ್ಕೆ ಹೇಳಿದ್ದು. ಬೇಜಾರು ಮಾಡ್ಕೋಬೇಡಿ.
ಕಾಫಿ ಕುಡೀರಿ. ನನ್ನ ಹಣೆ ಬರದಲ್ಲಿ ಅವ್ರನ್ನ ಮದುವೆ ಆಗಬೇಕು ಅಂತ ಬರೆದಿದ್ರೆ ಅದು ಹಾಗೆ ಆಗುತ್ತೆ ತರುಣ್. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಸಂತೋಷವಾಗಿರ್ಬೇಕಷ್ಟೆ. ನಾನು ಆ ಮನೆ ಬಿಟ್ಟು ಆದಷ್ಟು ಬೇಗ ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಎಷ್ಟು ಬೇಗ ಮದುವೆ ಆಗುತ್ತೋ ಅಷ್ಟು ನನಗೆ ಒಳ್ಳೆಯದು ತರುಣ್. ಆ ಮನೇಲಿ ಒಂದೊಂದು ನಿಮಿಷನೂ ನನಗೆ ಹುಚ್ಚಿಡ್ತಿದೆ. ಒಂದೊಂದು ನಿಮಿಷನೂ ನರ್ಕ ಅನ್ನಿಸ್ತಿದೆ ತರುಣ್. ದೇವರಾಣಗೂ ಹೇಳ್ತಿದ್ದೀನಿ, ಆ ಮನೇಲಿ ಇರೋಕೆ ನನ್ನ ಮನಸ್ಸಿಲ್ಲ ತರುಣ್. ಕಷ್ಟಪಟ್ಟಿದ್ದೀನಿ. ಆದಷ್ಟು ಬೇಗ ಒಂದು ಮದುವೆ ಅಂತ ಆಗಿಬಿಟ್ರೆ ನಾನು ಅಲ್ಲಿ ಹೊರಟೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ನನ್ನ ಹಣೆ ಬರದಲ್ಲಿ ಏನು ಬರೆದಿರುತ್ತೋ ಅದಾಗುತ್ತೆ ಅಷ್ಟೇ. ನೀನು ಇಷ್ಟೊಂದು ನೊಂದಿದೆಯಾ ಅಂತ ನಂಗೆ ಅರ್ಥ ಆಗ್ತಿದೆ ಕವಿತಾ. ಆದರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಬಗ್ಗೆ ಬಿಡು ತರುಣ್. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವೊಬ್ಬ ಒಳ್ಳೆ ಫ್ರೆಂಡಾಗಿ ಇತ್ತೀಚೆಗಷ್ಟೇ ನನ್ನ ಪರಿಚಯ ಆದರೆ ನಿಮ್ಮ ಸ್ನೇಹ, ನೀವು ನನ್ನ ಮೇಲೆ ತೋರಿಸೋ ಕಾಳಜಿ, ಸಪೋರ್ಟ್ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಿಮ್ಮಂಥ ಒಬ್ಬ ಫ್ರೆಂಡ್ ಆದರೂ ನನಗೆ ಸಿಕ್ಕಿದ್ರಲ್ಲ ಅಂತ ತುಂಬ ಖುಷಿ ಪಡ್ತೀನಿ ತರುಣ್. ತುಂಬ ಖುಷಿ ಪಡ್ತೀನಿ. ನಿಮ್ಮ ಸ್ನೇಹನ ನಾನು ಯಾವತ್ತೂ ಉಳಿಸ್ಕೋಬೇಕು ಅಂತ ಆಸೆ ಪಡ್ತೀನಿ. ಇವತ್ತು ಯಾವ ಸಂಬಂಧಕ್ಕೂ ಬೇರೆನೇ ಇಲ್ಲ ತರುಣ್. ಎಲ್ಲ ದುಡ್ಡಿನ ಮೇಲೆ ನಿಂತಿದೆ. ಆದರೆ ನೀವು ನನಗೆ ತುಂಬ ಒಳ್ಳೆ ಫ್ರೆಂಡ್ ತರುಣ್, ಒಳ್ಳೆ ಫ್ರೆಂಡ್. ನಾನು ಕೂಡ ಒಳ್ಳೆ ಫ್ರೆಂಡಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ತರುಣ್. ನೀವು ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂದ್ರಲ್ಲ, ಅವ್ರ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ನೀವು ಪ್ರೀತಿಸಿದ ಹುಡುಗಿನ ಮದುವೆ ಆಗಿ ಖುಷಿಯಾಗಿರಿ ತರುಣ್, ಖುಷಿಯಾಗಿರಿ. ತಡ ಮಾಡಬೇಡಿ ತರುಣ್. ಸರಿ, ನಾನು ಹೊರಡ್ತೀನಿ. ನೀವು ಬನ್ನಿ ಆರಾಮಾಗಿ. ಸರಿ, ಓಕೆ ಕವಿತಾ. ಏನಂತ ಹೇಳಿ ಕವಿತಾ? ನನ್ನ ಪ್ರೀತಿನ ಏನಂತ ಹೇಳಿ? ನಾನು ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಕವಿತಾ. ನಿನ್ನ ಹತ್ರ ನನ್ನ ಪ್ರೀತಿನ ಹೇಳ್ಕೊಳಕ್ಕೆ ನಂಗೆ ಟೈಮೇ ಸಿಗ್ತಾ ಇಲ್ಲ. ನೀವು ಈ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಈಗಾದರೂ ನಾನು ನೀನು ಅರ್ಥ ಮಾಡ್ಕೋಬೋದು, ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಬೋದು ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಆಲ್ರೆಡಿ ನಿಮ್ಮಮ್ಮ ಇನ್ನೊಂದು ಹುಡುಗ ನೋಡ್ಬಿಟ್ಟಿದ್ದಾರೆ. ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಟ ಮಾಡ್ತಿದ್ದಾರೆ. ನೀನು ಅವ್ರು ಹೇಳಿದ ಹುಡುಗನೇ ಮದುವೆ ಆಗ್ತೀನಿ ಅಂತ ಕೂತಿದ್ಯಾ? ನಾನು ಏನು ಮಾಡಲಿ? ನನ್ನ ಪ್ರೀತಿನ ನಾನು ಹೇಗೆ ಹೇಳ್ಕೊಳ್ಳಿ ಕವಿತಾ ನಿನ್ನ ಹತ್ರ? ಅದು ಯಾವತ್ತೂ ನನಗೆ ಸಿಗಬಾರ್ದು ಅಂತ ನಾನು ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನೆ ಆ ದೇವರು. ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೂ ಪ್ರಯೋಜನ ಇಲ್ಲ. ಆದರೆ ನಿನ್ನ ಲೈಫ್ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕವಿತಾ. ನನಗೆ ತುಂಬ ಭಯ ಆಗ್ತಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಈ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.